ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎಕ್ಸ್ಫೋಲಿಯೇಟ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ಫೇಶಿಯಲ್ ಮಾಡ್ತಾ ಇರ್ತಾರೆ ಮನೇಲೇನೆ ಅಥವಾ ಹೊರಗಡೆ ಮಾಡಿಸ್ತಾ ಇರ್ತಾರೆ, ಕ್ಲೆನ್ಸಿಂಗ್, ಟೋನಿಂಗ್ ಎಲ್ಲ ಮಾಡ್ತಾರೆ. ಬಟ್ ಮೇನ್ ಏನು ನಮ್ಮ ಸ್ಕಿನ್ ಹೇಗೆ ನಾವು ಎಕ್ಸ್ಫೋಲಿಯೇಟ್ ಮಾಡಬೇಕು ಅನ್ನೋದೇ ಕೆಲವರಿಗೆ ಗೊತ್ತೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅದ್ರ ಟಾಪಿಕ್ ನ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳೋಣ ಅಂತ. ಎಕ್ಸ್ಫೋಲಿಯೇಟ್ ಅಂತಂದ್ರೆ ಒಂದು ಡೆಡ್ ಸ್ಕಿನ್ ನ ರಿಮೂವ್ ಮಾಡೋ ಅಂತದ್ದು. ನಮ್ಮ ಫೇಸ್ ಅಲ್ಲಿ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀವಿ, ಮನೆ ಒಳಗಡೆ ಎಲ್ಲ ಈಗ ಕುಕಿಂಗ್ ಎಲ್ಲ ಮಾಡೋದಾದ್ರೆ ಅದ್ರದ್ದು ಆಯಿಲ್ ಆಗಿರ್ಬೋದು, ಅದೇ ಒಂದ್ ಸ್ವಲ್ಪ ಡೆಲ್ ಆಗ್ತಾ ಇರತ್ತೆ ಸ್ಕಿನ್. ಆಮೇಲೆ ಹೊರ್ಗಡೆ ಇರೋ ಡೆಸ್ಟ್ ಓಡಾಡ್ತಾ ಇರ್ತಾರಲ್ಲ, ಅವ್ರದ್ದು ಡೆಸ್ಟ್ ಏನಿರುತ್ತೆ, ನಮ್ ವೆಹಿಕಲ್ ಡೆಸ್ಟ್ ಆಗಿರ್ಬೋದು, ಎಕ್ಸ್ಫೋಲಿಯೇಷನ್ ಏನಿರುತ್ತೆ ಅದೆಲ್ಲ ಫೇಸ್ ಅಲ್ಲಿ ಬಂದು ಕುತ್ಕೊಂಡಾಗ ನಮ್ ಸ್ಕಿನ್ ಏನಾಗುತ್ತೆ, ಡೆಲ್ ಆಗತ್ತೆ, ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಎಕ್ಸ್ಫೋಲಿಯೇಟ್ ಮಾಡಿಲ್ಲ ಅಂತಂದ್ರೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಏಜ್ ಆಗಿರೋ ತರ ಸ್ಕಿನ್ ಟೋನ್ ಕಾಣ್ತಾ ಇರುತ್ತೆ, ಸ್ವಲ್ಪ ಹೆಂಗಾಗ್ ಕಾಣಲ್ಲ, ಮತ್ತೆ ಫ್ರೆಶ್ ಕಾಣಲ್ಲ. ಸೊ ನಾವು ಎಕ್ಸ್ಫೋಲಿಯೇಟ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗಳು ಏನಾಗತ್ತೆ ಅಂತಂದ್ರೆ ಅದರಲ್ಲಿ ಒಂದು 2 ಟೈಪ್ಸ್ ಎಕ್ಸ್ಫೋಲಿಯೇಟ್ ಮಾಡ್ಬೋದು ನಾವು. ಒಂದು ಕೆಮಿಕಲ್ ಮಾಡ್ಬೋದು, ಒಂದು ಫಿಸಿಕಲಿ ಮಾಡ್ಬೋದು. ಫಿಸಿಕಲಿ ಅಂತಂದ್ರೆ ನಾವು ಮನೇಲಿ ಹೋಮ್ ಮೇಡ್ ನಾವ್ ಏನು ಯೂಸ್ ಮಾಡ್ತೀವಲ್ಲ ಅದು ಫಿಸಿಕಲಿ ಆಗಿ ಮಾಡ್ಬೋದು. ಕೆಮಿಕಲ್ ಅಂತಂದ್ರೆ ನಾವು ಸಿರಮ್ಗಳನ್ನ ಯೂಸ್ ಮಾಡ್ಬೋದು. AHA, BHA ಅಂಡ್ PHA ನ ಯೂಸ್ ಮಾಡ್ಬೋದು. ಇವತ್ತು ನಾನು ನಿಮ್ಗೆ ಈ ಸಿರಮ್ ಅಲ್ಲೂ ನೀವು ಸ್ಕಿನ್ ನಿಮ್ದು ಯಾವ್ಯಾವ ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಸೆನ್ಸಿಟಿವ್ ಸ್ಕಿನ್ ಆಗಿರ್ಬೋದು, ಯಾವ್ಯಾವ ತರದಕ್ಕೆ ನಾನು ಸಿರಮ್ಗಳನ್ನ ಯೂಸ್ ಮಾಡ್ಬೋದು ಅಂತಾನು ಈ ಟಾಪಿಕ್ ಲಾಸ್ಟ್ ಎಂಡಿಂಗ್ ತನಕ ನೋಡಿ ಈ ವಿಡಿಯೋನ ಹೇಳಿದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂತಂದ್ರೆ ಸಿರಮ್ಗಳು ಯಾವ್ಯಾವ್ದನ್ನ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರೂ ಗೊತ್ತಿಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಮೇನ್ ಬಂದ್ಬಿಟ್ಟು ಎಕ್ಸ್ಫೋಲಿಯೇಟ್ ಅಂದ್ರೆ ನೀವು ಡೆಡ್ ಸ್ಕಿನ್ ನ ರಿಮೂವ್ ಮಾಡ್ಬೇಕು, ಕಂಪ್ಲೀಟ್ ಅಲ್ಲಿ ರಿಮೂವ್ ಮಾಡ್ಬೇಕು. ಒಂದು ಟ್ಯಾನ್ ಮತ್ತೆ ಒಂದು ಡೆಡ್ ಸ್ಕಿನ್, ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸ್ಕಿನ್ ಮೇಲೆ. ಅದೆರಡು ನೀವು ಯಾವಾಗ ತೆಗಿತೀರಾ ಹೊರಗಡೆ, ಅವಾಗ ನಿಮ್ ಸ್ಕಿನ್ ಆಟೋಮೆಟಿಕ್ ಆಗಿ ನಿಮ್ ಸೆಲ್ಸ್ ಎಲ್ಲ ಒಳಗಿಂದ ನಿಮ್ಮ ಒಳಗಡೆ ಸ್ಕಿನ್ ಟೋನ್ ಏನಿರುತ್ತೆ ಅಲ್ಲಿ ಒಳಗಡೆಯಿಂದ ನಿಮ್ಗೆ ಬ್ರೈಟ್ನೆಸ್ ಇರುತ್ತೆ, ಫ್ರೆಶ್ ಇರುತ್ತೆ. ತುಂಬಾ ಸ್ಟ್ರೆಸ್ ಎಲ್ಲ ಇರೋರಿಗೆ ಕೂಡ ಸ್ಟ್ರೆಸ್ ರಿಲ್ಯಾಕ್ಸ್ ಕೂಡ ಆಗುತ್ತೆ ಎಕ್ಸ್ಫೋಲಿಯೇಟ್ ಮಾಡೋದ್ರಿಂದ. ಇನ್ನು ಫಿಸಿಕಲಿ ಅಂತಂದ್ರೆ ನೀವು ಹೋಮ್ ಮೇಡ್ ಅಲ್ಲಿ ನೀವು ಯಾವ್ದು ಹೋಮ್ ಮೇಡ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಬಟ್ ಕೆಮಿಕಲಿ ಆ ತರ ಯೂಸ್ ಮಾಡೋದಿಕ್ಕಾಗಲ್ಲ. ಸಿರಮ್ಗಳನ್ನ ಯೂಸ್ ಮಾಡೋದಾದ್ರೆ ನೀವು ಆದಷ್ಟು ನಿಮ್ ಸ್ಕಿನ್ ಟೋನ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡ್ಬಿಟ್ಟು ನೀವು ಮಾಡ್ಬೋದು. ನೆಕ್ಸ್ಟ್ ಬಂದು ಎಕ್ಸ್ಫೋಲಿಯೇಟ್ ಮಾಡೋದ್ರಿಂದ ನಮ್ಗೆ ಏನೇನೆಲ್ಲ ಯೂಸ್ ಇದೆ ಅಂತ ಹೇಳಿ. ನಮ್ಗೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ, ರಿಂಕಲ್ಸ್ ಬರೋದು ನಮಗೆ ಕಮ್ಮಿ ಆಗುತ್ತೆ, ಮತ್ತೆ ನೀವು ಡಾರ್ಕ್ ಸ್ಪಾಟ್ಸ್ ಇರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಮತ್ತೆ ಇಲ್ಲಿ ಡ್ರೈನೆಸ್ ಇರುತ್ತೆ, ನಮ್ ಕಣ್ ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಲ್ವಾ, ಅದು ಮಾಯಶ್ಚರೈಸೇ ಇರೋದಿಲ್ಲ. ಯಾವಾಗ ನಾವು ಎಕ್ಸ್ಫೋಲಿಯೇಟ್ ಮಾಡ್ತಾ ಇರ್ತೀವಿ ಸ್ಕಿನ್ ನ, ಆಟೋಮೆಟಿಕ್ ಆಗಿ ಅದು ಮಾಯಶ್ಚರೈಸ್ ಕೂಡ ಬರುತ್ತೆ. ಯಾಕೆಂದ್ರೆ ಅದರಲ್ಲಿ ನಾವು ವಾಟರಿ ಕಂಟೆಂಟ್ ಇರುತ್ತೆ ಎಕ್ಸ್ಫೋಲಿಯೇಟ್ ಮಾಡುವಾಗ. ಅದನ್ನ ನೀವು ಕ್ರೀಮ್ ಬೇಸ್ ಅಲ್ಲೂ ಮಾಡ್ಬೋದು, ಮನೆ ಹೋಮ್ ಇದ್ರಲ್ಲೂ ಬೇಕಾದ್ರೂ ಮಾಡ್ಬೋದು, ಆ ತರನು ಯೂಸ್ ಆಗತ್ತೆ. ನೆಕ್ಸ್ಟ್ ನಿಮಗೆ ಏನಾಗತ್ತೆ ಅಂತಂದ್ರೆ ನೀವು ಡೆಡ್ ಸ್ಕಿನ್ ಗಳು ನೀಟಾಗಿ ಅಂದ್ರೆ ನೀಟಾಗಿ ರಿಮೂವ್ ಆಗುತ್ತೆ ನೀವು ಎಕ್ಸ್ಫೋಲಿಯೇಟ್ ಮಾಡೋದ್ರಿಂದ. ಡೆಲ್ನೆಸ್ ಇರುತ್ತೆ, ಸ್ಕಿನ್ ಈವನ್ ಟೋನ್ ಇರುತ್ತೆ. ಕೆಲವ್ರಿಗೆ ಈ ಕಲರ್ ಚೇಂಜ್ ಇರುತ್ತೆ, ಈ ಕಲರ್ ಇಲ್ಲಿ ಚೀಸ್ ಹತ್ರ ಆಗಿರ್ಬೋದು ಅಥವಾ ಲಿಪ್ಸ್ ಹತ್ರ ಆಗಿರ್ಬೋದು, ನಿಮ್ ಸ್ಕಿನ್ ಟೋನ್ ಏನಿರುತ್ತೆ ಸ್ವಲ್ಪ ಕಲರ್ ಚೇಂಜಸ್ ಇರುತ್ತೆ. ಆ ಚೇಂಜಸ್ ಕೂಡ ನಿಮಗೆ ನೀವು ಎಕ್ಸ್ಫೋಲಿಯೇಟ್ ಮಾಡ್ತಾ ಮಾಡ್ತಾ ಸ್ಕಿನ್ ನೀವು ಆಟೋಮೆಟಿಕ್ ಆಗಿ ಇದು ನಾರ್ಮಲ್ ಕಲರ್ಗೆ ಬರಕ್ಕೆ ಶುರು ಆಗತ್ತೆ. ನೆಕ್ಸ್ಟ್ ನೀವಿದು ತುಂಬಾ ಎಕ್ಸ್ಫೋಲಿಯೇಟ್ ಮಾಡೋರ್ಗೆ ಏನಾಗುತ್ತೆ ಅಂದ್ರೆ ಸ್ಕಿನ್ ಇರಿಟೇಷನ್ ಕೂಡ ಆಗುತ್ತೆ, ರೆಡ್ನೆಸ್ ಕೂಡ ಆಗುತ್ತೆ. ಅದೊಂಥರ ಅಲರ್ಜಿ ತರ ಸಣ್ಣ ಸಣ್ಣ ಗುಳ್ಳೆ ಕೂಡ ಬರ್ತಾ ಇರುತ್ತೆ ಸ್ಕಿನ್ ನಲ್ಲಿ. ತುಂಬಾ ಎಕ್ಸ್ಫೋಲಿಯೇಟ್ ಮಾಡಬಾರ್ದು. ನೀವು ಎಕ್ಸ್ಫೋಲಿಯೇಟ್ ಮಾಡ್ಬೇಕು ಅಂದ್ರೆ ವಾರದಲ್ಲಿ ಒಂದ್ಸತಿ ಮಾಡ್ಬೋದು, ಡೈಲಿ ಮಾಡಬೇಡಿ. ಯಾಕೆಂತಂದ್ರೆ ಅದು ಸ್ಕಿನ್ ನ ಇರಿಟೇಟ್ ಮಾಡೋದು, ತುಂಬಾ ಡ್ಯಾಮೇಜ್ ಆಗೋಕೆ ನಾವೇ ಹೆಲ್ಪ್ ಮಾಡಂಗ್ ಆಗ್ಬಿಡತ್ತೆ. ನೆಕ್ಸ್ಟ್ ಕೆಮಿಕಲ್ ಅಲ್ಲಿ ನಿಮಗೆ AHA, BHA ಮತ್ತೆ PHA ಅಂತ ಬರುತ್ತೆ. ಇದು ನೀವು ಸ್ಕಿನ್ ಟೋನ್ ಮೇಲೆ ಯೂಸ್ ಮಾಡ್ಬೇಕಾಗತ್ತೆ. ವಿತ್ ಸ್ಕಿನ್ ಟೈಪ್ ವಿತ್ ಸಿರಮ್ಗಳನ್ನ ನಾನು ಇಲ್ಲಿ ಹಾಕ್ತೀನಿ. ನೆಕ್ಸ್ಟ್ ನಮ್ಗೆ ಮೆನ್ಷನ್ ಕೂಡ ಮಾಡ್ತೀನಿ ಯಾವ್ದು ಅಂತ ಹೇಳಿ, ಯಾವ ಸಿರಮ್ದು ಅಂತ. ನಾನಿಲ್ಲಿ ಆರ್ಡಿನರಿ ಸಿರಮ್ದು ಮಾತ್ರ ನಾನು ತಗೊಂಡಿದ್ದೀನಿ, ಯಾಕೆಂದ್ರೆ ಕನ್ಫ್ಯೂಷನ್ ಆಗೋದು ಬೇಡ, ಬೇರೆ ಬೇರೆ ಒಂದು ಪ್ರಾಡಕ್ಟ್ ಗಳನ್ನ ತೋರಿಸಿ ಮಾಡೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಆರ್ಡಿನರಿ ಸಿರಮ್ದೆ ಮಾತ್ರ ನಾನು ಕೆಮಿಕಲ್ ಟಾಪಿಕ್ಗೆ ಕೆಮಿಕಲ್ ಎಕ್ಸ್ಫೋಲಿಯೇಟ್ ಸಿರಮ್ಗೆ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸಿರಮ್ಗಳು ಫಸ್ಟ್ ಒನ್ ಇವಾಗ ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್ ಇರೋರ್ಗೆ ಗ್ಲೈಕೋಲಿಕ್ ಆಸಿಡ್ ನ ಯೂಸ್ ಮಾಡಿ, ಅದು ಮಾರ್ನಿಂಗ್ ಬೇಸ್ ಅಲ್ಲಿ ಯೂಸ್ ಮಾಡ್ಬೇಕು ನೀವು.
ನೀವ್ ಯಾವಾಗ ಮಾಯಶ್ಚರೈಸರ್ ಸನ್ಸ್ಕ್ರೀನ್ ಯಾವಾಗ ಹಾಕ್ತಿರಲ್ಲ ಫಸ್ಟ್ ಕ್ಲೆನ್ಸ್ ಮಾಡ್ಕೊಂಡು ಫೇಸ್ ನ ನೆಕ್ಸ್ಟ್ ನೀವು ಗ್ಲೈಕಾಲಿಕ್ ಆಸಿಡ್ ಸಿರಮ್ ನ ಯೂಸ್ ಮಾಡಿ ಸ್ಕಿನ್ ಅದ್ರಲ್ಲೂ ಕೂಡ ಎಕ್ಸ್ಫೋಲಿಯೇಟ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಬೇಸ್ ಸ್ಕಿನ್ ಕೇರ್ ನ ನೀವು ಮಾಡ್ತಿದ್ದೀರಾ ಅಂತ ಅಂದ್ರೆ ಗ್ಲೈಕಾಲಿಕ್ ಆಸಿಡ್ ನೀವು ಬೇಸ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ ಟೋನ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್ ಇರೋರ್ಗೆ ಅದು ಆರ್ಡಿನರಿ ಸಿರಮ್ ಪೀಲಿಂಗ್ ಸೊಲ್ಯೂಷನ್ ಅಂತ ಸಿಗುತ್ತೆ. ನಾನು ಫೋಟೋ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆರ್ಡಿನರಿ ಸಿರಮ್ ಅಲ್ಲಿ ಪೀಲಿಂಗ್ ಸೊಲ್ಯೂಷನ್ ಅಂತ ಬರುತ್ತೆ. ಅದನ್ನ ಪೀಲಿಂಗ್ ಸೊಲ್ಯೂಷನ್ ಅಂತ ಬರುತ್ತೆ. ನೀವು ಅದು ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್ ಇರೋರು ಗ್ಲೈಕಾಲಿಕ್ ಆಸಿಡ್ ಅಲ್ಲಿ ನೀವು ಯೂಸ್ ಮಾಡಬಹುದು. ಅದು ಫಸ್ಟ್ ಪ್ಯಾಚ್ ನಾವ್ ಏನ್ ಹೇಳ್ತೀನಿ ಸೆರಮ್ ಅದೆಲ್ಲಾನು ನೀವು ಪ್ಯಾಚ್ ಟೆಸ್ಟ್ ಮಾಡಿ ನೆಕ್ಸ್ಟ್ ನೀವು ಯೂಸ್ ಮಾಡಿ. ಇಡ್ಸಿದ್ರೆ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಆಲ್ಟರ್ನೇಟಿವ್ ಯಾವ್ದಾದ್ರು ಬೇರೆ ಬ್ರ್ಯಾಂಡ್ ಬೇಕಾದ್ರೆ ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಡ್ರೈ ಸ್ಕಿನ್ ಇರೋರಿಗೆ ಲ್ಯಾಟಿಕ್ ಆಸಿಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಲ್ಯಾಟಿಕ್ ಆಸಿಡ್ ಯೂಸ್ ಮಾಡಿದ್ರೆ ಅದು ಏನಾಗತ್ತೆ ಅಂತಂದ್ರೆ ನಮ್ಮ ಸ್ಕಿನ್ ಒಂಥರ ಇದಂಗೆ ಎದ್ದೆದ್ದಿ ಬರ್ತಾ ಇರುತ್ತೆ. ಕೆಲವ್ರಿಗೆ ತುಂಬಾನೇ ಡ್ರೈ ಇರುತ್ತೆ. ಅದು ತುಂಬಾ ಡ್ರೈ ಸ್ಕಿನ್ ಇರೋರ್ಗೆ ಬೇಗ ರಿಂಕಲ್ಸ್ ಆಗೋದ್ ಜಾಸ್ತಿ. ಮತ್ತೆ ಏನಪ್ಪಾ ಅಂತಂದ್ರೆ ಸ್ಕಿನ್ ಗ್ಲೋ ಇರೋದಿಲ್ಲ ಕೆಲವರಿಗೆ. ಅದರಿಂದ ನಿಮಗೆ ಲ್ಯಾಟಿಕ್ ಆಸಿಡ್ ಓವರ್ ನೈಟ್ ಯೂಸ್ ಮಾಡ್ಬೇಕು. ನೀವು ನೈಟ್ ಯಾವಾಗ ನೀವು ಕ್ಲೆನ್ಸ್ ಮಾಡ್ಕೊಂಡ್ ಬಂದು ನೈಟ್ ಮಲ್ಕೋತಿರಲ್ಲ ಅವಾಗ ನೀವು ಯೂಸ್ ಮಾಡ್ಬೇಕು. ನೀವು ಸಿರಮ್ ಎಲ್ಲ ಹಾಕೊಂಡು ಅಡ್ಗೆ ಮಾಡಕ್ ಹೋಗೋದು ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಕೆಲವರು ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ, ಬಟ್ ಬೆಳಗಿನ ಹೊತ್ತಾದ್ರೆ ನಾವು ಸನ್ಸ್ಕ್ರೀನ್ ಹಾಕೊಂಡು ನಾವು ಯೂಸ್ ಮಾಡ್ತೀವಿ. ಬಟ್ ನೈಟ್ ಟೈಮ್ ಅಲ್ಲಿ ನೀವು ಏನು ಪ್ರಾಪರ್ ಆಗಿ ಸ್ಕಿನ್ ಕೇರ್ ಯಾವಾಗ ನೀವು ಯೂಸ್ ಮಾಡ್ತಿರಲ್ಲ ಆ ಸ್ಕಿನ್ ಕೇರ್ ನಿಮ್ಮ ಫೇಸ್ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಡೇ ಸ್ಕಿನ್ ಕೇರ್ಗಿಂತ ನೈಟ್ ಸ್ಕಿನ್ ಕೇರ್ ತುಂಬಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀನಿ. ನಮ್ಗೆ ಟೈಮ್ ಸಿಕ್ಕಾಗೆಲ್ಲ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇದು ಲ್ಯಾಟಿಕ್ ಆಸಿಡ್ ನೀವು ಡ್ರೈ ಸ್ಕಿನ್ ಇರೋರಿಗೆ ತುಂಬಾ ಡ್ರೈ ಇದೆ ನಮ್ಗೆ ಅನ್ನೋರಿಗೆ ಲ್ಯಾಟಿಕ್ ಆಸಿಡ್ ಓವರ್ ನೈಟ್ ಯೂಸ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಬಂದು ಸೆನ್ಸಿಟಿವ್ ಸ್ಕಿನ್ ಇರೋರ್ಗೆ ಆರ್ಡಿನರಿ ಸಿರಮ್ ಅಂತ ಬರುತ್ತೆ. ಫಸ್ಟ್ ಬಂದು ಹೇಳಿದ್ದು ನಾನು ಪೀಲಿಂಗ್ ಸೊಲ್ಯೂಷನ್. ಆರ್ಡಿನರಿ ಪೀಲಿಂಗ್ ಸೊಲ್ಯೂಷನ್ ಡ್ರೈ ಟು ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್ ಇರೋರ್ಗೆ ನಾನು ಪೀಲಿಂಗ್ ಸೊಲ್ಯೂಷನ್ ಹೇಳಿದ್ದು ಆರ್ಡಿನರಿಲಿ. ಸೆನ್ಸಿಟಿವ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಸೆನ್ಸಿಟಿವ್ ಅಲ್ಲಿ ತುಂಬಾ ಇರಿಟೇಷನ್ ಇರುತ್ತೆ. ಅದು ನಮ್ಮ ಏನಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾರಿಗಾದ್ರೂ ನಮ್ಗೆ ಸೆನ್ಸಿಟಿವ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಬ್ರದರ್ ಸಿಸ್ಟರ್ಸ್ ಸಿಬ್ಲಿಂಗ್ಸ್ ಯಾರಿಗಾರು ಇದ್ರೆ ಸೆನ್ಸಿಟಿವ್ ಸ್ಕಿನ್ ಆತರ ಬರೋ ಚಾನ್ಸಸ್ ಇರುತ್ತೆ. ಬಟ್ ಸೆನ್ಸಿಟಿವ್ ಸ್ಕಿನ್ ಇರೋರು ಏನೇ ಸಿರಮ್ ಯೂಸ್ ಮಾಡ್ಬೇಕಾದ್ರು ಅಥವಾ ಹೋಮ್ ಮೇಡ್ ಪ್ರಾಡಕ್ಟ್ ಗಳು ಯೂಸ್ ಮಾಡ್ಬೇಕಾದ್ರೂ ನೋಡ್ಕೊಂಡು ಯೂಸ್ ಮಾಡಿ. ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇರೋ ತರ ನಮ್ ಸೆನ್ಸಿಟಿವ್ ಸ್ಕಿನ್ ಅವ್ರದ್ದು ಇರೋದಿಲ್ಲ. ಕೆಲವೊಂದ್ಸಲ ಹೋಮ್ ಮೇಡ್ ಪ್ರಾಡಕ್ಟ್ ಗಳು ರಿಯಾಕ್ಟ್ ಆಗೋ ಚಾನ್ಸಸ್ ಗಳಿರುತ್ತೆ. ಸೊ ಹಂಗಾಗಿ ನೆಕ್ಸ್ಟ್ ಆಯಿಲಿ ಮತ್ತೆ ಆಕ್ನಿ ಪ್ರೋ ಸ್ಕಿನ್ ಇರೋರ್ಗೆ ತುಂಬಾ ಪಿಂಪಲ್ಸ್ ಕರೆ ಮಾರ್ಕ್ಸ್ ಎಲ್ಲ ಇದೆ ಅಂತಂದ್ರೆ ಸ್ಯಾಲಿಸಿಲಿಕ್ ಆಸಿಡ್ ನ ಯೂಸ್ ಮಾಡ್ಬೋದು. BHA ಅವ್ರಿಗೆ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ತುಂಬಾ ಇರುತ್ತೆ, ಮಾರ್ಕ್ಸ್ ಗಳೆಲ್ಲ ಇರುತ್ತೆ. ಸೊ ಅದನ್ನ ತೆಗ್ದಾಕಕ್ಕೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಓಕೆ, ಇಷ್ಟೇ ಇವತ್ತಿನ ಟಾಪಿಕ್ ಬಂದು. ನೆಕ್ಸ್ಟ್ ಟಾಪಿಕ್ ಬಂದು ನಾನು ಸಿರಮ್, ಹೋಮ್ ಮೇಡ್ ಸಿರಮ್ ಮತ್ತೆ ನೀವು ಕ್ಲೆನ್ಸ್ ಅದು ಡಿಫ್ರೆಂಟ್. ನೀವು ಎಷ್ಟು ಸಲ ಯಾವ್ಯಾವ ತರ ಕ್ಲೆನ್ಸ್ ಗಳನ್ನ ನಾವು ಮಾಡ್ಬೋದು ಅಂತ ಹೇಳಿ ಅದು ಬೇಕಾದ್ರೆ ಸ್ಕಿನ್ ಟೈಪ್ ಬೇಕಾದ್ರೂ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ ಸ್ಕಿನ್ ಕೇರ್ದು. ನೆಕ್ಸ್ಟ್ ನೀವು ಇಷ್ಟೆಲ್ಲ ನೀವು ಸಿರಮ್ ಎಲ್ಲ ಹಾಕೊಂಡು ನೀವು ಮಾಡೋದಾದ್ರೆ ಫಸ್ಟ್ ನೀವು ಯಾವ್ದೇ ಒಂದು ಎಕ್ಸ್ಫೋಲಿಯೇಟ್ ಮಾಡ್ಲಿ ಏನೇ ಮಾಡ್ಲಿ ಅಟ್ ಲೀಸ್ಟ್ ಒಂದು ಸ್ಕ್ರಬ್ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ಪ್ಲೈನ್ ವಾಟರ್ ಅದು ನಿಮ್ಮ ಮುಖನ ನೀಟಾಗಿ ಕ್ಲೀನ್ ಆಗಿ ಇಟ್ಕೊಳ್ಳಿ. ಅಟ್ ಲೀಸ್ಟ್ ನಮ್ಗೆ ಏನು ಮಾಡಕ್ ಆಗೋದಿಲ್ಲ, ನಮ್ ಕ್ಲೆನ್ಸು ಮಾಡಕ್ ಆಗಿಲ್ಲ ಅಂದ್ರೆ ರಾ ಮಿಲ್ಕೇ ಇರ್ಬೇಕು. ಯಾಕೆ ಅಂದ್ರೆ ರಾ ಮಿಲ್ಕ್ ಕ್ಲೆನ್ಸಿಂಗ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಮಾಯಶ್ಚರೈಸಿಂಗ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನೀವು ಕಾಯಿಸಿ ಆರಿಸಿರೋ ಹಾಲು ಹಾಕಿದ್ರೆ ಅಷ್ಟು ನಿಮಗೆ ಅದ್ರ ಸ್ಕಿನ್ ಬೆನಿಫಿಟ್ ಕಾಣಲ್ಲ ನಿಮಗೆ. ಅದೇ ನೀವು ರಾ ಮಿಲ್ಕ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಕ್ಲೆನ್ಸ್ ಮಾಡೋದ್ರಿಂದ ಫೇಸ್ಗೆ ಮಾಯಶ್ಚರೈಸಿಂಗ್ ಕೂಡ ಕೊಡುತ್ತೆ. ಅದ್ರಲ್ಲೂ ಕೂಡ ರಿಂಕಲ್ಸ್ ಗಳು ಕಮ್ಮಿ ಮಾಡೋದಿರುತ್ತೆ. ನೆಕ್ಸ್ಟ್ ನಾವು ಹೊರ್ಗಡೆಯಿಂದ ಅದ್ರಲ್ಲಿ ಕಾಟನ್ ಅಲ್ಲಿ ತೆಗ್ದ್ಬಿಟ್ಟು ಹಿಂಗ್ ಒರೆಸಿ ನೋಡಿದಾಗ ನಮ್ಗೆ ಅದು ಏನ್ ಹೇಳ್ತಾರೆ ಅದ್ರದ್ದು ಏನೇನು ಗಲೀಜ್ ಇರುತ್ತೆ ಹೊರಗಡೆ, ನಮ್ದು ಫುಲ್ ಕೊಳೆ ಎಲ್ಲ ಏನೇನಿರುತ್ತೆ ಅದೆಲ್ಲ ನೀಟಾಗಿ ಬರುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೀವು ಇಷ್ಟೆಲ್ಲ ಮಾಡಕ್ಕಿಂತ ಮುಂಚೆ ಫಸ್ಟ್ ನೀಟಾಗಿ ಸ್ಕಿನ್ ಕೇರ್ ನ ಪ್ರಾಪರ್ ಆಗಿ ಯೂಸ್ ಮಾಡಿ. ಸ್ಟಾರ್ಟಿಂಗ್ ನೀವು ಏನಾದ್ರು ಸಿರಮ್ ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ನ ಮಾಡಿ ಯೂಸ್ ಮಾಡಿ. ನಾನು ವಿಟಮಿನ್ C ಮಾತ್ರ ಯೂಸ್ ಮಾಡೋದು. ಒಂದು ಪಿಲ್ಗ್ರಿಮ್ ಅವ್ರದ ಯೂಸ್ ಮಾಡ್ತೀನಿ.
ಇನ್ನೊಂದು ಡಿಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀನಿ. ಎರಡು ಯೂಸ್ ಮಾಡ್ತೀನಿ. ಬಟ್ ನನಗೆ ಅದು ನೋಡ್ಕೊಂಡು ಯೂಸ್ ಮಾಡ್ತೀನಿ. ಎರಡು ವಿಟಮಿನ್ ಸಿ ಸೀರಮ್ನೆ, ಬಟ್ ಒಂದೊಂದ್ಸಲ ಒಂದೊಂದ್ ಯೂಸ್ ಮಾಡ್ತೀನಿ. ಎರಡು ನನಗೆ ಸೂಟ್ ಆಗಿರೋದ್ರಿಂದ ಯೂಸ್ ಮಾಡ್ತೀನಿ. ಸೊ ಅದೇ ತರ ನಿಮಗೇನಾದ್ರೂ ಅಭ್ಯಾಸ ಇಲ್ಲ, ನಿಮ್ಗೆ ಏನಾದ್ರೂ ಸೀರಮ್ಗಳು ಹಚ್ಚೋದಿಕ್ ಇಷ್ಟ ಇರಲ್ಲ, ಕೆಲವ್ರಿಗೆ ಅದು ಸೀರಮ್ ರೇಟ್ ಎಲ್ಲ ಇವಾಗೆಲ್ಲ ಕೆಲವೊಂದು ಜಾಸ್ತಿ ಇರುತ್ತೆ, ನಾವು ದುಡ್ಡು ಕೊಟ್ಟು ತಗೊಳಕ್ ಆಗಲ್ಲ ಅಂತ ಅನ್ನೋರು, ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಹೋಮ್ ಮೇಡ್ ಸೀರಮ್ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ, ದಯವಿಟ್ಟು ನೋಡಿ. ಮತ್ತೆ ಯಾರೇ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನನ್ಗೀಗ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಸ್ಕಿನ್ ಕೇರ್ ವಿಡಿಯೋಗಳದ್ದು ಪಾರ್ಟ್ 1 ಪಾರ್ಟ್ 2 ಆ ತರ ಹಾಕೋಣ ಅಂತ ಇದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅದನ್ನ. ಮತ್ತೆ ನಿಮ್ಗೆ ಸ್ಕ್ರಬ್ಬಿಂಗ್ ಆಗಿರ್ಬೋದು, ಅದೆಲ್ಲ ನೆಕ್ಸ್ಟ್ ಬರುತ್ತೆ. ಎಕ್ಸ್ಪೋಲಿಯೇಟ್ ಇದೆಲ್ಲ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ನನ್ನ ಚಾನಲ್ ಅಲ್ಲಿ ನೀವು ನೋಡ್ಬೋದು. ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿಗೆ ಟೇಕ್ ಕೇರ್, ಬಾಯ್, ನಮಸ್ಕಾರ.